ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಸ್ತೋತ್ರ ರಾಜ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಸ್ತೋತ್ರ ಬಲಿ ಸ್ತೋತ್ರ ಬಲಿ, ಉತ್ತಮನೇ ಸಯ್ಯ, ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ, ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ, ഇരുಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ, ഇരുಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ, ಮರೆಯದ ನನ್ ಪ್ರಿಯನೇ ನಿನ್ನ ಸನಿಹವೇ ನಲಿಯುವೆನು, ಮರೆಯದ ನನ್ ಪ್ರಿಯನೇ ನಿನ್ನ ಸನಿಹವೇ ನಲಿಯುವೆನು, ಕೋಟಿ ಕೋಟಿ ಸ್ತೋತ್ರ ರಾಜ, 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 ಸ್ತೋತ್ರ ಬಲಿ ಸ್ತೋತ್ರ ಬಲಿ, ಉತ್ತಮನೇ ಸಯ್ಯ, ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ, ಹೌದು ಡ್ಯಾಡಿ, ಈ ಮುಂಜಾನೆ ಆನಂದವೇ ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ, ಸೇವೆಯ ಮಾರ್ಗದಲ್ಲಿ ಎಸ್ ಡ್ಯಾಡಿ, ಓಡಿ ಓಡಿ ದುಡಿಯಲು ನಾ ಸುಖ ಬಲ ನೀಡಿರುವೆ, ಓಡಿ ಓಡಿ ದುಡಿಯಲು ನಾ ಸುಖ ಬಲ ನೀಡಿರುವೆ, ಕೋಟಿ ಕೋಟಿ ಸ್ತೋತ್ರ ರಾಜ, 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 ಸ್ತೋತ್ರ ಬಲಿ ಸ್ತೋತ್ರ ಬಲಿ, ಉತ್ತಮನೇ ಸಯ್ಯ, ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ, ಈ ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ, ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು, ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು, ಕರ್ತ ನಿನ್ನೆರಳಲ್ಲೇ ದಿನವೆಲ್ಲ ಬಾಳುವೆನು, ಯೇಸು ಕರ್ತ ನಿನ್ನೆರಳಲ್ಲೇ ದಿನವೆಲ್ಲ ಬಾಳುವೆನು, ಕೋಟಿ ಕೋಟಿ ಸ್ತೋತ್ರ ರಾಜ, 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 ಸ್ತೋತ್ರ ಬಲಿ ಸ್ತೋತ್ರ ಬಲಿ, ಉತ್ತಮನೇ ಸಯ್ಯ, ಮುಂಜಾನೆ ಆನಂದವೇ ಪಾದದಲ್ಲೇ,
ಅಪ್ಪ ನಿನ್ ಪಾದದಲ್ಲೇ. ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ. ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ. ಪಾಪವು ಬಳಿ ಬರದೆ ಕಾಪಾಡಿ ಬಂದಿರುವೆ. ಯಾವ ಪಾಪವು ಬಳಿ ಬರದೆ ನನ್ನ ಕಾಪಾಡಿ ಬಂದಿರುವೆ. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ. ಹೌದು ಡ್ಯಾಡಿ, ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಅಯ್ಯ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ. ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ. ಈ ಭುವಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ. ಈ ಭುವಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ ಡ್ಯಾಡಿ, ಯೇಸುವಿಗೆ ಸ್ತೋತ್ರ. ಜಿಂಕೆಯು ನೀರಿಗಾಗಿ ತವಕದಿ ಓಡುವಂತೆ, ಜಿಂಕೆಯು ನೀರಿಗಾಗಿ ತವಕದಿ ಓಡುವಂತೆ ನನ್ನ ಆತ್ಮ ತವಕಿಸಿದೆ. ನಿನಗಾಗಿ ನನ್ನ ಆತ್ಮ ತವಕಿಸಿದೆ, ನನ್ನ ಆತ್ಮ ತವಕಿಸಿದೆ. ನಿನಗಾಗಿ ನನ್ನ ಆತ್ಮ ತವಕಿಸಿದೆ. ನಿಮಗೆ ನನ್ನ ಆರಾಧನೆ. ನಿಮಗೆ ಆರಾಧನೆ ಡ್ಯಾಡಿ. ಹೌದಪ್ಪ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ನನ್ನ ಹೃದಯವ ಗೆದ್ದವನೇ, ನನ್ನ ಬಾಳ ಪ್ರಕಾಶವೇ. ಹೃದಯವ ಗೆದ್ದವನೇ, ನನ್ನ ಬಾಳ ಪ್ರಕಾಶವೇ. ದಿನವೆಲ್ಲ ನನ್ನ ಧ್ಯಾನವು ನಿನ್ನ ನೆನಪಲ್ಲವೋ. ಹೌದು ಡ್ಯಾಡಿ,
ದಿನವೆಲ್ಲ ಧ್ಯಾನವು ನಿನ್ನ ನೆನಪಲ್ಲವೋ, ನಿನ್ನಂತೆ ಮಾರ್ಪಡಿಸು ನನ್ನ, ನಿನ್ನಂತೆ ಮಾರ್ಪಡಿಸು, ನಿನ್ನಂತೆ ಮಾರ್ಪಡಿಸು ನನ್ನ, ನಿನ್ನಂತೆ ಮಾರ್ಪಡಿಸು. ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ನನ್ನ ಹೃದಯವ ಗೆದ್ದವನೇ, ನನ್ನ ಬಾಳ ಪ್ರಕಾಶವೇ, ನನ್ನ ಹೃದಯವ ಗೆದ್ದವನೇ, ನನ್ನ ಬಾಳ ಪ್ರಕಾಶವೇ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಎಸ್, ನಿಮಗೆ ಮಹಿಮೆ ಡ್ಯಾಡಿ. ಥ್ಯಾಂಕ್ ಯು ಯೇಸು ರಾಜ, ಥ್ಯಾಂಕ್ ಯು ಯೇಸು ರಾಜ. ಡ್ಯಾಡಿಯನ್ನು ನೋಡಿ ಹೇಳಿ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ನೋಡಿ ಆತನ ವಂದಿಸುವ, ಆತನ ಉಪಕಾರಗಳನ್ನು ನೆನಪು ಮಾಡಿಕೊಳ್ಳುವ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನ ಪ್ರಸನ್ನತೆ ಸಾಕು ಡ್ಯಾಡಿ. ನಿನ್ನ ಪ್ರಸನ್ನತೆ ಇದ್ರೆ ಬೇರೆ ಎಲ್ಲ ಬರ್ತದೆ. ಥ್ಯಾಂಕ್ ಯು ಫಾರ್ ಯೋರ್ ಪ್ರೆಸೆನ್ಸ್. ಆರಾಧನೆ, ಆರಾಧನೆ ಅಪ್ಪ, ಅಪ್ಪ ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ ಅಪ್ಪ ನಿಮಗೆ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಯೇಸು ರಾಜ, ನಿಮಗೆ ಆರಾಧನೆ. ಯೇಸು ರಾಜ ಆರಾಧನೆ, ಆರಾಧನೆ, ಆರಾಧನೆ. ಯೇಸು ರಾಜ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮಗೆ ಆರಾಧನೆ ಪಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆತ್ಮಸ್ವರೂಪನೇ, ನಿಮಗೆ ಆರಾಧನೆ. ಆರಾಧನೆ, ಆರಾಧನೆ, ಆರಾಧನೆ ಆತ್ಮ
ಸ್ವರೂಪನೇ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಅದ್ಭುತನೇ ಆರಾಧನೆ 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 ಅತಿಶಯನೇ ಅತಿಶಯನೇ ಆರಾಧನೆ ಆರಾಧನೆ ಆರಾಧನೆ. ಉತ್ತಮನೇ ಉತ್ತಮನೇ ಆರಾಧನೆ ಆರಾಧನೆ ಆರಾಧನೆ. ಉನ್ನತನೇ ಉನ್ನತನೇ ಆರಾಧನೆ ಆರಾಧನೆ ಜೊತೆಗಾರನೇ ಜೊತೆಗಾರನೇ ಆರಾಧನೆ ಆರಾಧನೆ ಆರಾಧನೆ. ಯೆಹೋವಾನಿಸಿ ಯೆಹೋವಾನಿಸಿ ಆರಾಧನೆ ಆರಾಧನೆ ಆರಾಧನೆ. ಯೆಹೋವಾ ಶಾಲೋಮ್ ಆರಾಧನೆ. ಹಲ್ಲೆಲೂಯಾ. ನಿಮಗೆ ಆರಾಧನೆ ಈ ಮುಂಜಾನೆ ವೇಳೆಯಲ್ಲಿ. ವಿ ವರ್ಷಿಪ್ ಯು ಫಾದರ್, ವಿ ವರ್ಷಿಪ್ ಯು ಜೀಸಸ್, ವಿ ವರ್ಷಿಪ್ ಯು ಹೋಲಿ ಗೋಸ್ಟ್, ವಿ ವರ್ಷಿಪ್ ಯು ಲಾರ್ಡ್. ನೀನು ಆರಾಧನೆಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು, ಮಹಿಮೆಗೆ ಯೋಗ್ಯನು, ಉನ್ನತೋನ್ನತಗಳಲ್ಲಿ ಸಿಂಹಾಸನ ಆಸೀನನು. ನಿನ್ನನ್ನೇ ಆರಾಧಿಸುತ್ತೇವೆ ಡ್ಯಾಡಿ, ನಿನ್ನನ್ನೇ ಆರಾಧಿಸುತ್ತೇವೆ. ಘನತೆಗೂ ಗೌರವಕ್ಕೂ ಮಹಿಮೆಗೂ ಆರಾಧನೆಗೂ ಯೋಗ್ಯನಾದ ದೇವನೇ. ಹಲ್ಲೆಲೂಯಾ. ಸ್ತುತಿಗೂ ಸ್ತೋತ್ರಕ್ಕೂ ಪಾತ್ರನಾದ ತಂದೆಯೇ, ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ. ಯೇಸಪ್ಪ ಓ ಡ್ಯಾಡಿ, ಯಾಶುವಾ ನನ್ನ ಡ್ಯಾಡಿ. ಓ ರಾಬಾ ಬಾಬಾ ಬಾಬಾ ಕಾದುರ ಲರ ಏರೆ ಕಸೋರೆಯ ಸುಕುಸೂರಿ. ಈ ಮುಂಜಾನೆ ವೇಳೆಯಲ್ಲಿ ಹಾಗೆ ಡ್ಯಾಡಿ ಜೊತೆಲೇ ಮಾತನಾಡಿ, ಓ ಡ್ಯಾಡಿ ಜೊತೆಲೇ ಮಾತಾಡಿ. ಎಷ್ಟು ನಿಕಟವಾಗಿ ಮಾತನಾಡ್ಲಿಕ್ಕೆ ಸಾಧ್ಯ ಮಾತಾಡಿ. ಯಾರು ಅಕ್ಕಪಕ್ಕದಲ್ಲಿರೋರನ್ನು ಕೂಡ ಗಣನೆಗೆ ತಗೋಬೇಡ್ರಿ. ನೀವು ಮತ್ತು ಡ್ಯಾಡಿ ಮಾತ್ರ, ನೀವು ಮತ್ತು ಡ್ಯಾಡಿ ಮಾತ್ರ. ವರ್ಷಿಪ್ ಯು ಫಾದರ್ ರಿಭಾಗ ಸೇರೆ ಹೊಸ ಮಗಶಿ ಅದರಲ ಬೋರವಿ ಅಂದರ ನಮ. ಉನ್ನತನಾದ ದೇವನೇ, ಉತ್ತಮನಾದ ತಂದೆ, ಹಲ್ಲೆಲೂಯಾ. ಮಾರ್ಪಡದ ಕರ್ತನೇ, ಮಹಿಮೆಗೆ ಪಾತ್ರನೇ, ಸಾವಿರ ಹತ್ತು ಸಾವಿರಗಳಲ್ಲಿ ಧ್ವಜಪ್ರಾಯನೇ. ಹಲ್ಲೆಲೂಯಾ. ಉನ್ನತನು ಉತ್ತಮನು, ಓ ಶ್ರೇಷ್ಠನು ನೀನೇ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ತುರಲ ಬೊಕರಮೋ ಈಗ ಸೇರಲಾಗಸೋ ಹೇಬೆ ಭೆವಿಯಾಸನ ಮನಮುಕರ ಬೋರಿಯಾ ಅಲ್ಬೇರ ಸತ್ತರರ ಬೋರಿ ಕದಗಶ್ಯಾರ ಹೇಬೆ ಸಿಯಂದರೋ ಕೋಶಿ. ಹೋಲಿ ಹೋಲಿ ಹೋಲಿ.
Holy Lord. ನಿಂಬಾಳಿ ನಾ ಬರುವೆ ಯೇಸು ನಿಂಬಾಳಿ ನಿಂಬಾಳಿ ನಾ ಬರುವೆ ಯೇಸು ನಿಂಬಾಳಿ ಯೇಸು ನಿಂಬಾಳಿ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಬೇರೆ ಸ್ಥಳಗಳಲ್ಲಿ 1000 ದಿನ ಇರೋದಕ್ಕಿಂತ ನಿನ್ನ ಜೊತೆ ಕಳೆಯುವ ಸ್ವಲ್ಪ ಹೊತ್ತು ಶ್ರೇಷ್ಠ ಡ್ಯಾಡಿ. ವಿ ಲವ್ ಯು ಫಾದರ್. ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ವಿ ಗಿವ್ ಯು ಆಲ್ ದ ಗ್ಲೋರಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯಗಳನ್ನು ಓದೋಣ. ಮತ್ತಾಯ 7 13 14. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಆಮೆನ್, ಹಲ್ಲೆಲೂಯಾ. ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಮಾತ್ರವೇ. ಇನ್ನೂ ಸರಿಯಾದ ವಚನವನ್ನು ಓದಿ. ಮತ್ತಾಯ 7 13 14. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ದಾರಿ ಅಗಲ. ಅದರಲ್ಲಿ ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ಅದರ ದಾರಿ, ಅದರ ಮಾರ್ಗ ಅಗಲ. ಆಮೇಲೆ ಅದರಲ್ಲಿ ಹೋಗುವವರು ಬಹುಜನ. ಪ್ರಿಯರೇ, 2 ಅವಕಾಶ ಇದೆ. ಒಂದು ನಾಶನಕ್ಕೆ ಹೋಗುವ ದಾರಿ, ಇನ್ನೊಂದು ಜೀವಕ್ಕೆ ಹೋಗುವ ದಾರಿ. ನಾಶಕ್ಕೆ ಹೋಗುವ ದಾರಿ ಅಗಲವಾಗಿದೆ, ಫ್ರೀಯಾಗಿ ಹೋಗ್ಬೋದು, ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಯಾರು ಕೇಳೋರಿಲ್ಲ, ಯಾಕೆ ಅಂತ ಕೇಳೋರಿಲ್ಲ. ಆದರೆ ಜೀವಕ್ಕೆ ಹೋಗುವ ದಾರಿ ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ಅದರಲ್ಲಿ ಹೋಗಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ನುಸುಳಿ ಕಷ್ಟಪಟ್ಟು ನೀವು ಒಳಗೆ ಹೋದರೆ ಆಮೇಲೆ ಜೀವ. ಈ ನಾಶನ ಮಾರ್ಗದಲ್ಲಿ ಸರಳವಾಗಿದೆ, ಹೋಗ್ಬಿಟ್ರೆ ನಿತ್ಯ ನಾಶನ. ಚಾಯ್ಸ್ ಈಸ್ ಯೋರ್ಸ್. ಆಯ್ಕೆ ನಿಮ್ಮದು. ಯಾವಾಗಲೂ ಒಬ್ಬ ವ್ಯಕ್ತಿಯ ಮುಂದೆ 2 ಅವಕಾಶಗಳಿರ್ತವೆ. ಒಂದು ಆಶೀರ್ವಾದ, ಇನ್ನೊಂದು ನಾಶನ. ಆಯ್ಕೆ ಅನ್ನುವುದು ನಮಗೆ ಬಿಟ್ಟಿದ್ದು. ನಾನು ಅದರಲ್ಲೇ ಹೋಗ್ತೀನಿ, ನಾನು ಹಾಳಾಗ್ತೀನಿ ಅಂದರೆ ಬೇರೆ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆಯ್ಕೆ ಅನ್ನುವುದು ನಮಗೆ ಬಿಟ್ಟಿದೆ ರೀ. ನಾವು ಒಂದು ಬುದ್ಧಿಯುಳ್ಳ ಜ್ಞಾನವಂತರಾಗಿ ಒಳ್ಳೆ ಆಯ್ಕೆ ಮಾಡಬೇಕು. ನಾವು ಯಾವುದನ್ನು ಆಯ್ಕೆ ಮಾಡ್ತೀವೋ ಅದರ ಮೇಲೆ ನಮ್ಮ ಭವಿಷ್ಯ ನಿಂತಿದೆ. ಅನೇಕರು ಆಯ್ಕೆ ಮಾಡುವುದರಲ್ಲಿ ಭವಿಷ್ಯವನ್ನು ಯೋಚನೆ ಮಾಡೋದಿಲ್ಲ.
ತಾತ್ಕಾಲಿಕವಾದ ಸದ್ಯಕ್ಕೆ ಇರುವಂತಹ ಅಗಲವಾಗಿದೆಯಲ್ಲ, ಈಸಿಯಾಗಿದೆಯಲ್ಲ ಅಂತ ಹೇಳಿ ಹೋಗ್ತಾರೆ. ಆದರೆ ಮುಂದೆ ಅಪಾಯವನ್ನು ಹೊಂದುತ್ತಾರೆ. ಈಗ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನನಗೆ ಮುಂದೆ ಚೆನ್ನಾಗಿರಬೇಕು, ಆಶೀರ್ವಾದವಾಗಿ ಇರಬೇಕು ಅನ್ನುವರು ಈಗ ಕಷ್ಟಪಟ್ಟರೂ ಪರವಾಗಿಲ್ಲ ಅಂತ ಹೇಳಿ ಕಷ್ಟಗಳನ್ನು ಹಾದು ಹೋಗ್ತಾರೆ. ಆಮೇಲೆ ಮುಂದೆ ಚೆನ್ನಾಗಿ ಆಶೀರ್ವಾದವಾಗಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲೂ ಸಹ ಆಯ್ಕೆ ನಮಗೆ ಬಿಟ್ಟಿದ್ದು ಎರಡೂ ಸಹ ನಮ್ಮ ಕಣ್ಣೆದುರಿನಲ್ಲಿದೆ. ಆಯ್ಕೆ ನಮ್ಮದು. ನೀವು ನಾನು ಇವತ್ತು ಯಾವುದನ್ನು ಆಯ್ಕೆ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ? ಸ್ವಲ್ಪ ಆಲೋಚನೆ ಮಾಡಿರಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನ 25ನೇ ವಚನಗಳನ್ನು ಓದಿ. ಇಬ್ರಿಯ 11, 24, 25. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಫರೋಹನ ಕುಮಾರ್ತೆಯ ಮಗನು ಅನಿಸಿಕೊಳ್ಳುವ ಆ ಸೌಭಾಗ್ಯದ ಅವಕಾಶ ಒಂದು ಕಡೆ, ಇನ್ನೊಂದು ಕಡೆ ಇಸ್ರಾಯೇಲರೆಂಬ ದೇವ ಜನರು ಅನ್ನುವಂಥ ನನ್ನವರು ಅನ್ನುವಂತಹ ಗುಲಾಮಗಿರಿಯಲ್ಲಿರುವಂತಹ ಇಕ್ಕಟ್ಟಿನಲ್ಲಿರುವಂತಹ ಜನಗಳ ಸ್ಥಿತಿ ಒಂದು ಕಡೆ. ಅವನು ಫರೋಹನ ಕುಮಾರ್ತೆಯಿಂದ ಸಾಕಲ್ಪಟ್ಟರೂ ಸಹ ಅವನ ಒರಿಜಿನಲ್ ಐಡೆಂಟಿಟಿ ಈ ಇಸ್ರಾಯೇಲ್ ಆಗಿತ್ತು. ಅವನಿಗೆ ಚಿಕ್ಕವನಾಗಿದ್ದಾಗ ಅಲ್ಲಿ ಫರೋಹನ ಕುಮಾರ್ತೆ ಮನೆಯಲ್ಲಿ ಸಾಕಲ್ಪಟ್ಟನು. ಗೊತ್ತಿಲ್ಲದ ಕಾಲಗಳು ಹೊಕ್ಕೆ. ಈಗ ಅವನು ದೊಡ್ಡವನಾಗಿದ್ದಾನೆ. ಈಗ ಅವನಿಗೆ ಗ್ರಹಿಕೆ ಬಂದಿದೆ. ಈಗ ಅವನ ಮುಂದೆ ಆಯ್ಕೆ ಇದೆ. ಫರೋಹನ ಕುಮಾರ್ತೆಯ ಮಗನೆನಿಸಿಕೊಂಡು ಅರಮನೆಯಲ್ಲಿ ಸುಖ ಭೋಗವಾಗಿರುವುದಾ, ದೇವ ಜನರೆಂಬ ಬಾಧ್ಯತೆಗೆ ಪಾತ್ರನಾಗಿ ಇಸ್ರಾಯೇಲರೊಂದಿಗೆ ಗುರುತಿಸಿಕೊಳ್ಳುವುದಾ? ವಾಕ್ಯ ಹೇಳ್ತದೆ 25ನೇ ವಚನದಲ್ಲಿ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿದನು. ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದ. ಯಾಕಂದ್ರೆ ಅವನು ಮುಂದೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟನು. ಆಯ್ಕೆ ಅವನ ಮುಂದೆ ಇತ್ತು. ಸದ್ಯಕ್ಕೆ ತಾತ್ಕಾಲಿಕವಾಗಿ ವಾಕ್ಯ ಹೇಳ್ತದೆ, ಸ್ವಲ್ಪ ಕಾಲ ಪಾಪ ಭೋಗ ಅಂತ ವಾಕ್ಯ ಹೇಳ್ತದೆ. ಫರೋಹನ ಕುಮಾರ್ತೆ ಅನ್ನುವಂತಹ ಫರೋಹನ ಕುಮಾರ್ತೆಯ ಮಗನು ಅನ್ನುವಂಥ ಒಂದು ಸ್ಥಾನ ಇದ್ದಿದ್ರೆ ಅವನು ಅರಮನೆಯಲ್ಲಿ ಭೋಗವಾಗಿ ಸುಖ ಭೋಗದಿಂದ ಜೀವಿಸಬಹುದಾಗಿತ್ತು 70-80 ವರ್ಷಗಳ ಜೀವನ. ಆದರೆ ದೇವಜನರೊಂದಿಗೆ ಅವನು ತನ್ನನ್ನು ಗುರುತಿಸಿಕೊಂಡು ತನಗೆ ಮುಂದೆ ಇರುವಂಥ ಶಾಶ್ವತ ಸೌಭಾಗ್ಯವನ್ನು ಹೊಂದುವುದಕ್ಕೆ ಅವನು ತೀರ್ಮಾನಿಸಿದನು. ಆಯ್ಕೆ ಅವನ ಮುಂದೆ. ಪ್ರಿಯರೇ, ಆಯ್ಕೆ ನಿಮ್ಮ ಮುಂದೆ. ಸ್ವಲ್ಪ ಕಾಲ ಇರುವ ಪಾಪ ಭೋಗನ, ಅದು ಅಗಲ ಮಾರ್ಗ ವಿಶಾಲವಾಗಿದೆ ಅಂತ ಮೊದಲೇ ನೋಡಿದ್ವಲ್ಲ, ವಿಶಾಲವಾಗಿದೆಯಂತೆ ಅಗಲ ಮಾರ್ಗ. ಆದರೆ ಅದು ಸ್ವಲ್ಪ ಕಾಲ ಈ ಲೋಕದೊಂದಿಗೆ ಮುಗಿದೋಗ್ತದೆ. ಇದು ಇಕ್ಕಟ್ಟು. ದೇವಜನರೊಂದಿಗೆ ಗುರುತಿಸಿಕೊಳ್ಳುವುದು ಅವನಿಗೆ ಬಹಳ ಕಷ್ಟಕರವಾದ ಸಂಗತಿಯಾಗಿತ್ತು. ಅವನ ಸುಖ ಭೋಗವನ್ನೆಲ್ಲ ತೊರಿಬೇಕಾಯಿತು. ಅವನ ಸ್ಥಾನಮಾನಗಳನ್ನೆಲ್ಲ ಕಳ್ಕೊಬೇಕಾಗಿತ್ತು. ಆದರೂ ಅವನು ಸದ್ಯದ ನಷ್ಟವನ್ನು ದೊಡ್ಡದಾಗಿ ಎನಿಸದೆ ಮುಂದೆ ಸಿಗುವ ಸೌಭಾಗ್ಯವನ್ನು ವಿಶೇಷವಾಗಿ ಪರಿಗಣಿಸಿದನು. ಮುಂದನ ವಾಕ್ಯ ಹೇಳ್ತದೆ ಅವನಿಗೆ, ಯಾಕೆಂದರೆ ಮುಂದೆ ಬರುವ ಪ್ರತಿಫಲದ ಮೇಲೆ ಅವನು ಕಣ್ಣಿಟ್ಟಿದ್ದನು. ಮುಂದೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಹಲ್ಲೆಲೂಯಾ. ಮುಂದೆ ಬರುವ ಪ್ರತಿಫಲದ ಮೇಲೆ ಯಾರು ಕಣ್ಣಿಡ್ತಾರೋ ಅವರು ಈ ಸದ್ಯಕ್ಕೆ ಇರುವ ಕಷ್ಟಗಳನ್ನು ದೊಡ್ಡದಾಗಿ ಎಣಿಸೋದಿಲ್ಲ. ಅದು ಇಕ್ಕಟ್ಟಾದರೂ ಕೂಡ ಸಹಿಸಿಕೊಂಡು ಹೋಗ್ತಾರೆ. ಫಾದರ್ ಬರ್ಕ್ಮನ್ ಸೈನವರು ಒಂದು ಹಾಡು ಹಾಡಿದಾರಲ್ಲ, ಇಕ್ಕಟ್ಟಾದ ಬಾಗಿಲಿಂದ ನುಸುಳಿ ಒಳಗೆ ಹೋಗೋಣ, ಶಿಲುಬೆ ಹೊರುತ್ತಾ ಶಿಲುಬೆ ಹೊತ್ತು ನಗು ನಗುತ್ತಾ
ಯೇಸುವಿನ ಹಿಂದೆ ನಡೆಯೋಣ, ಶಿಲುಬೆ ಹೊತ್ತು ನಗು ನಗುತ್ತಾ ಯೇಸುವಿನ ಹಿಂದೆ ನಡೆಯೋಣ. ಇಕ್ಕಟ್ಟಾದ ಬಾಗಿಲು, ಆದರೆ ಅಲ್ಲಿರುವಂತಹ ಸೌಭಾಗ್ಯ ಶ್ರೇಷ್ಠವಾದದ್ದು, ಶಾಶ್ವತವಾದದ್ದು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ಅಪೊಸ್ತಲನಾದ ಪೌಲನು ಕರೆ ಕೊಡ್ತಾ ಇದ್ದಾನೆ, ನೀವು ಇಹಲೋಕದ ನಡವಳಿಕೆಯನ್ನು ಅನುಸರಿಸಬೇಡ್ರಿ. ಅದು ಸದ್ಯಕ್ಕೆ ನಿಮಗೆ ಚೆನ್ನಾಗಿ ಕಾಣ್ಬೋದು, ಆದರೆ ನೀವು ಪರಲೋಕ ಭಾವದವರಾಗಿರಿ. ಈಗ ಕಷ್ಟ ಅನ್ನಿಸ್ಬೋದು, ಚೆನ್ನಾಗಿರ್ತೀರಿ, ಅದು ನಿಮಗೆ ಚೆನ್ನಾಗಿರ್ಬೋದು, ಮುಂದೆ ಕಷ್ಟ ಅನುಭವಿಸ್ತಾ ಇದ್ದೀರಿ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ರೋಮಪುರ 12:2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಹಲ್ಲೆಲೂಯಾ. ಒಂದು ಇಹಲೋಕದ ನಡವಳಿಕೆ ಇದೆ, ಇನ್ನೊಂದು ಪರಲೋಕದ ನಡವಳಿಕೆ ಇದೆ. ಪರಲೋಕದ ಭಾವದವರಾಗಿ ಪರಲೋಕದ ಹಾದಿಯಲ್ಲಿ ನಡಿ. ಚಾಯ್ಸ್ ಈಸ್ ಯೋರ್ಸ್. ನೀವು ಹೆಂಗೆ ಬೇಕಾದರೂ ವ್ಯಭಿಚಾರ, ವೇಶ್ಯಾವಾಟಿಕೆಯಲ್ಲಿ ಕುಡ್ಕೊಂಡು ತಿನ್ಕೊಂಡು ಸುಲಿಗೆ ಮಾಡಿಕೊಂಡು ಅವ್ರಿವ್ರು ಮೋಸ ಮಾಡಿಕೊಂಡು ಹೆಂಗೆ ಬೇಕಾದ್ರೂ ಜೀವಿಸ್ಬೋದು. ಎಲ್ಲ ಈ ಭೂಮಿ ಮೇಲೆ ಯಾರು ಬೇಕಾದರೂ ಜೀವಿಸ್ತಾರೆ, ಹೆಂಗೆ ಬೇಕಾದ್ರೂ ಜೀವಿಸ್ಬೋದು. ಆದರೆ ಕರ್ತನಿಗೆ ಮೆಚ್ಚುಗೆಯಾಗಿ ಈ ಪಾಪದ ಕೃತ್ಯಗಳೆಲ್ಲ ನನಗೆ ಬೇಡ, ಇಹಲೋಕದ ನಡವಳಿಕೆ ಅವರೆಲ್ಲ ಮಾಡ್ತಾರೆ ಅಂತ ಹೇಳಿ ನಾನು ಮಾಡೋದು ಬೇಡ, ನಾನು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸ್ತೀನಿ ಅಂತ ಹೇಳಿ ನೀವು ಜೀವಿಸ್ಬೋದು. ಎರಡೂ ಇದೆ. ಆದರೆ ಪ್ರತಿಫಲ ಇಹಲೋಕದ ನಡವಳಿಕೆಯನ್ನು ಅನುಸರಿಸಿ ಹೋಗುವವರಿಗೆ ನಿತ್ಯ ನಾಶನ ಕಾದಿದೆ. ಆದರೆ ಪರಲೋಕದ ಭಾವದವರಾಗಿ ಎಲ್ಲರೂ ಮಾಡುವ ರೀತಿಯಲ್ಲಿ ಮಾಡದೆ, ದೇವರು ಮೆಚ್ಚುವ ರೀತಿಯಲ್ಲಿ, ದೇವರ ಮನಸ್ಸಿಗೆ ಸಂತೋಷ ಕೊಡುವ ಹಾಗೆ, ದೇವರು ಸಂತೋಷ ಪಡುವ ಹಾಗೆ ಆತನ ಮಾರ್ಗದಲ್ಲಿ ನಡಿಬೇಕಂದ್ರೆ ತುಂಬ ಇಕ್ಕಟ್ಟಿದೆ. ಅಷ್ಟು ಸುಲಭ ಅಲ್ಲ, ತುಂಬ ಇಕ್ಕಟ್ಟು. ಆದರೆ ನಿಮಗೆ ಇರುವಂಥ ಭವಿಷ್ಯ ದೊಡ್ಡದು. ಹಲ್ಲೆಲೂಯಾ. ಮುಂದೆ ವಚನ ಹೇಳ್ತದೆ, ದೊಡ್ಡ ಒಂದು ಶ್ರೇಷ್ಠ ಸೌಭಾಗ್ಯ ನಮಗೇಗಿದೆ. ಪ್ರೈಸ್ ದಿ ಲಾರ್ಡ್. ಆಯ್ಕೆ ನಿಮ್ಮದೇ. ಇಟ್ ಈಸ್ ಯೋರ್ ಚಾಯ್ಸ್. ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ನಿಮ್ಮ ಮುಂದೆ ಇದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆದಿ ಕಾಂಡದಲ್ಲಿ 2ನೇ ಅಧ್ಯಾಯ 9ನೇ ವಚನದಲ್ಲಿ ಜೀವದಾಯಕ ವೃಕ್ಷನೂ ಇದೆ, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರನೂ ಇದೆ. ಆಯ್ಕೆ ಯಾರ್ದು? ಆದಾಮ ಹವ್ವಳರದೇ ಆಗಿತ್ತು. ನಾವು ಪ್ರಕಟಣೆ ಪುಸ್ತಕದಲ್ಲಿ ಎಫೆಸದವರಿಗೆ ಅಡ್ರೆಸ್ ಮಾಡುವಾಗ, ಜಯ ಹೊಂದುವವನಿಗೆ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನಲಿಕ್ಕೆ ಕೊಡ್ತೀನಿ ಅಂತ ಹೇಳಿ ಕರ್ತನ ಹೇಳ್ತಾನೆ. ಯಾವಾಗ ತಿನ್ನಬೇಕಾಗಿದ್ದೆ ಅವತ್ತು ಮಾಡಿದ ಒಂದು ರಾಂಗ್ ಡಿಸಿಷನ್. ಪ್ರಿಯರೇ, ಆಯ್ಕೆ ನಮ್ಮ ಮುಂದೆ ಇದೆ. ಇವತ್ತು ನಮ್ಮ ದೈನಂದಿನ ಕಾರ್ಯಗಳಲ್ಲಿ ನೀವು ಆಲೋಚನೆ ಮಾಡಿ, ಪ್ರತಿಯೊಂದು ವಿಷಯದಲ್ಲೂ ದೇರ್ ಇಸ್ ಎನ್ ಚಾಯ್ಸ್. ಪ್ರತಿಯೊಂದರಲ್ಲೂ ದೇರ್ ಇಸ್ ಎ ಚಾಯ್ಸ್. ನಿಮ್ಮ ಡ್ಯೂಟಿ ಮಾಡುವ ಜಾಗದಲ್ಲಿ ನೀವು ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು, ಕಳ್ಳಾಟ ಆಡ್ಕೊಂಡಿರ್ಬೋದು, ನೆಟ್ಗೂ ಇರ್ಬೋದು. ಲೋಕದವರ ಹಾಗೇ ಮೋಸ ವಂಚನೆ ಮಾಡಿಕೊಂಡು ನೀವು ಜೀವಿಸ್ಬೋದು, ದೇವರಿಗೆ ಮೆಚ್ಚುಗೆಯಾಗಿ ನಂಬಿಗಸ್ತರಾಗಿಯೂ ನೀವು ಜೀವಿಸ್ಬೋದು. ಚಾಯ್ಸ್ ಈಸ್ ಯೋರ್ಸ್. ಆದರೆ ಎರಡರಲ್ಲೂ ನಾವು ಹೋಗ್ಲಿಕ್ಕಾಗೋದಿಲ್ಲ. ವಾಕ್ಯ ಏನು ಹೇಳ್ತದೆ? ಇಹಲೋಕದ ಸ್ನೇಹ ದೇವರಿಗೆ ಹಾಗೆ. ನೋಡಿ, 1 ಯೋಹನ 2ನೇ ಅಧ್ಯಾಯ 15, 16, 17 ಓದಿ. 1 ಯೋಹಾನ 2, 15, 16. ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಸಾಕು. ಓಕೆ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಿಗಿಲ್ಲ. ಸುಮ್ಮನೆ ನಾನು ದೇವ್ರ ಮೇಲೆ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾವು ಲೋಕದ ಮಾರ್ಗದಲ್ಲೇ ನಾವು ಹೋಗ್ತಾ ಇದ್ದರೆ ಅದು ತಂದೆಯ ಮೇಲಿನ ಪ್ರೀತಿ ಅಲ್ಲ. ಅದು ಸುಮ್ಮನೆ ನಾವು
ನಮ್ಮನ್ನು ವಂಚಿಸ್ಕೊಳ್ತಾ ಇದ್ದೀವಿ, ಬೇರೆಯವ್ರನ್ನ ವಂಚಿಸ್ತಾ ಇದ್ದೀವಿ, ಬೇರೆಯವ್ರಿಗೆ ಎಡರಾಗಿದ್ದೀವಿ, ಬೇರೆಯವ್ರಿಗೆ ದಾರಿ ತಪ್ಪಿಸ್ತಾ ಇದ್ದೀವಿ. ಇಲ್ಲಿ ಚೆನ್ನಾಗಿ ಸ್ತೋತ್ರಪ್ಪ ಹಾಲೆಲೂಯ ಆಮೆನ್ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯ ಅಂದ್ಬಿಟ್ಟು ಲೋಕ ಮಾರ್ಗದಲ್ಲಿ, ಅನ್ಯಾಯ ಮಾರ್ಗದಲ್ಲಿ, ದುರ್ಮಾರ್ಗದಲ್ಲಿ ನಡೆದ್ರೆ ಇದು ಸಾಧ್ಯ ಇಲ್ಲ. ಯಾಕಂದರೆ ಎರಡರಲ್ಲೂ ನಾವು ನಡೀಲಿಕ್ಕೆ ಆಗೋಲ್ಲ. ಯಾವನಾದರೂ ಲೋಕ ಮಾರ್ಗದಲ್ಲಿ ನಡೀತಾ ಇದ್ದರೆ ಅವನು ದೇವ್ರನ್ನ ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಟೊಳ್ಳು ಅದಲ್ಲ. ಅದರಿಂದ ಅನೇಕರಿಗೆ ಎಡರು ಉಂಟಾಗ್ತದೆ. ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಂದ್ರೆ, ಈ ಚಿಕ್ಕವರಲ್ಲಿ ಒಬ್ಬರಿಗೆ ಯಾರಾದರೂ ಎಡರನ್ನ ಉಂಟು ಮಾಡಿದ್ರೆ ಅವರ ಕತ್ತಿಗೆ ಯಂತ್ರದ ಕಲ್ಲು, ಬೀಸುವ ಕಲ್ಲನ್ನು ಕಟ್ಟಿ ಸಮುದ್ರದ ಆಳಕ್ಕೆ ಬಿಡಬೇಕು. ಯಾಕೆ ಯಂತ್ರದ ಕಲ್ಲು ಕಟ್ಟಬೇಕು? ಯಂತ್ರದ ಕಲ್ಲು ಅಂದರೆ ಬೀಸುವ ಕಲ್ಲು. ಬೀಸುವ ಕಲ್ಲಿನಲ್ಲಿ ಒಳಗೆ ಸೆಂಟ್ರಲ್ಲಿ ಒಂದು ತೂತಿರ್ತದೆ, ಅದರಲ್ಲಿ ದಾರ ಹಾಕಿ ಕಟ್ಬಿಟ್ರೆ ಅದು ಕಳ್ಕೊಂಬರಲ್ಲ. ಬೇರೆ ಕಲ್ಲಲ್ಲಿ ಸುಮ್ಮನೆ ಕಟ್ಟರೆ ಸ್ವಲ್ಪ ಅಲ್ಲಾಡುವಾಗ ಕಳ್ಕೊಂಡು ಬಂದುಬಿಡ್ತದೆ. ಇದು ಕಳ್ಕೊಂಡು ಬರಲ್ಲ. ಯಾಕೆ ಕತ್ತಿಗೆ ಹಾಕಬೇಕು? ಒಳ್ಳೆ ಗ್ರಿಪ್, ಈ ಕಡೆನೇ ಉಂಡೆ ಇದೆ, ತಲೆ ಕೆಳಗಡೆ ಉಂಡೆ ಇದೆ, ಸರಿಯಾಗಿ ಸಿಕ್ಕಾಕೊಂಡ್ಬಿಡ್ತದೆ, ಬಿಚ್ಕೊಂಡು ಬರೋಕ್ಕಾಗಲ್ಲ. ಸಮುದ್ರದ ಆಳಕ್ಕೆ ಹೋಗಿ ಸೇರಬೇಕಾದ ಘಟ ಬಾಡಿ. ಅಂದರೆ ಅವರಿಗೆ ದಂಡನೆ ಕಟ್ಟಿಟ್ಟ ಬುತ್ತಿ. ಲೋಕ ಮಾರ್ಗದಲ್ಲಿ ನಡೆದ್ರೆ ಖಂಡಿತ ನಾವು ಲೋಕ ಮಾರ್ಗದಲ್ಲೂ ನಡ್ಕೊಂಡು ದೇವರ ಮಾರ್ಗದಲ್ಲೂ ನಡೆಯೋಣ ಅಂದರೆ ಎರಡು ದೋಣಿಯಲ್ಲಿ ಕಾಲಿಡಲಿಕ್ಕೆ ಆಗೋದಿಲ್ಲ. ನಾವು ಚಾಯ್ಸ್ ನಮ್ಮ ಮುಂದೆ ಇದೆ, ಅದ. ಪರಲೋಕದ ದಾರಿನೇ ಬೇರೆ, ನರಕದ ದಾರಿನೇ ಬೇರೆ. ನಾನು ಆಗಾಗ ಹೇಳೋದುಂಟು, ರಕ್ಷಣೆಗೆ ಹೊಸದಾಗಿ ಆತ್ಮಿಕ ಜೀವಿತಕ್ಕೆ ಬರ್ತಾರಲ್ಲ ಅವರಿಗೆ, ದೇರ್ ಇಸ್ ಅ ಚಾಯ್ಸ್. ಒಂದು ಪರಲೋಕ, ಇನ್ನೊಂದು ನರಕ. ನರಕದ ದಾರಿನೇ ಬೇರೆ, ಪರಲೋಕದ ದಾರಿನೇ ಬೇರೆ. ನೀವು ಸೆಂಟ್ರಲ್ಲಿದ್ದೀರಿ, ತೀರ್ಮಾನ ನಿಮ್ಮದು. ಅದಕ್ಕೆ ಫಾದರ್ ಬರ್ಕ್ಮನ್ ಸೈನ್ ಅವರು ಒಂದು ಹಾಡು ಹಾಡಿದ್ದಾರೆ. ಲೋಕ ಮಾರ್ಗದಿ ನಡೆಯೇನು ನಾ, ಲೋಕದ ವೇಷವ ಧರಿಸೆನು ನಾ. ಲೋಕ ಮಾರ್ಗದಿ ನಡೆಯೇನು ನಾ, ಲೋಕದ ವೇಷವ ಧರಿಸೆನು ನಾ. ನೂತನ ಮನಸ್ಸನ್ನು ಹೊಂದಿ ನಿಂಚಿತ್ತ ಅರಿತು ಬಾಳಬೇಕು. ಹೌದು ಡ್ಯಾಡಿ, ನೂತನ ಮನಸ್ಸನ್ನು ಹೊಂದಿ ನಿಂಚಿತ್ತ ಅರಿತು ಬಾಳಬೇಕು. ಅರ್ಪಿಸುವೆ ಕರ್ತನೇ ನೆಲೆಸೆಯ ನಿರಂತರವೂ. ಅರ್ಪಿಸುವೆ ನನ್ನ ಕರ್ತನೇ ನೆಲೆಸೆಯ ನಿರಂತರವೂ. ಸಜೀವ ಯಜ್ಞವಾಗಿ ನನ್ನ ದೇಹ ಅರ್ಪಿಸುವೆ, ನನ್ನ ಹೃದಯ ನೀಡಿರುವೆ. ಸಜೀವ ಯಜ್ಞವಾಗಿ ನನ್ನನ್ನೇ ಅರ್ಪಿಸುವೆ, ಹೃದಯ ನೀಡಿರುವೆ. ಹೌದು, ಇರೋದು ಒಂದೇ ಒಂದು ಜೀವನ. ನಾವು ಸರಿಯಾದ ಆಯ್ಕೆಯನ್ನು ಮಾಡುವ. ಒಂದೇ ಒಂದು ವಚನವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. 1 ಪೇತ್ರ 1ನೇ ಅಧ್ಯಾಯ 14-15 ವಚನಗಳನ್ನು ಓದಿ. 1 ಪೇತ್ರ 1:14-15. ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳು, ಅದು ನಾವು ಹಳೆ ಜೀವನದಲ್ಲಿದ್ದಾಗ ಇದ್ದಂತಹ ಒಂದು ಸ್ವಭಾವ. ಅದು ನಿಮಗಿದ್ದಂತಹ ದುರಾಶೆಗಳನ್ನು ಅನುಸರಿಸುವವರಾಗಿರದೆ, ಅದೊಂದು ಮಾರ್ಗ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ವಿಧೇಯರಿಗೆ ತಕ್ಕಂತೆ ನಿಮ್ಮೆಲ್ಲ ನಡವಳಿಕೆಯಲ್ಲಿ ಪರಿಶುದ್ಧ ಮಾರ್ಗ. ದುರಾಶೆಯ ಮಾರ್ಗ ದೇವರಿಗೆ ಮೆಚ್ಚುಗೆಯಾದ ಮಾರ್ಗ. ಸೊ ಚಾಯ್ಸ್ ಇಸ್ ಆಸ್. ದೇವರ ವಾಕ್ಯ ನಮಗೆ ರೆಕಮೆಂಡ್ ಮಾಡ್ತದೆ, ಅದನ್ನು ಬೇಡ ಕಣ್ರೋ, ಬೇಡ ಮಕ್ಕಳೇ, ಅದರಲ್ಲಿ ನಾಶ ಆಗಿಬಿಡ್ತೀರಿ, ಇದರಲ್ಲಿ ಹೋಗಿ, ಜೀವದ ಹಾದಿಯಲ್ಲಿ ಹೋಗ್ರಿ. ಜೀವದಾಯಕ ವೃಕ್ಷದ ಹಾದಿ, ನಿತ್ಯದ ಹಾದಿ, ಶಾಶ್ವತ ಸಂತೋಷದ ಹಾದಿ. ಹಲ್ಲೆಲೂಯ. ಇಸ್ರಾಯೇಲ್ ಜನರನ್ನು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದ ಮೇಲೆ
ಅವ್ರಿಗೆಲ್ಲವನ್ನು ಹಂಚಿಕೊಟ್ಟ ಮೇಲೆ ಅನೇಕರು ದಿಕ್ತಪ್ಪಿ ಹೋಗ್ಬಿಟ್ರು. ಆಗ ಬಹಳ ನೊಂದ್ಕೊಂಡು ಯೆಹೋಶುವನು ಹೇಳ್ತಾನೆ, ಯೆಹೋಶುವ 24ನೇ ಅಧ್ಯಾಯ 15ನೇ ವಚನದಲ್ಲಿ, ಇಟ್ ಈಸ್ ಯೋರ್ ಚಾಯ್ಸ್. ನಿಮ್ಗೇನು ಅನಿಸುತ್ತೋ ಹಾಗೆ ಮಾಡಿ. ಓದಿದಾನೆ 24:15 ಯೆಹೋಶುವ 24:15. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿಯಾಗಿ ಅನಿಸಲಿಲ್ಲ ಅಂದ್ರೆ ಇನ್ನು ಯಾರನ್ನ ಸೇವಿಸಬೇಕು ಅನ್ಕೊಂಡಿದ್ದೀರಿ? ಈ ಹೊತ್ತೆ ಆರಿಸಿಕೊಳ್ಳಿರಿ. ಈ ಹೊತ್ತೆ ಆರಿಸಿಕೊಳ್ಳಿ. ಟುಡೇ ಈಸ್ ದ ಡೇ ಆಫ್ ಚಾಯ್ಸ್. ಇವತ್ತು ನೀವು ಆಯ್ಕೆ ಮಾಡುವ ದಿನ. ನೀವು ಆಯ್ಕೆ ಮಾಡಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯುಫ್ರೆಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳೋ, ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳೋ? ಹೇಳಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸು. ನಿಮ್ಗೆ ಹೆಂಗ್ ಬೇಕೋ ಹಂಗೆ ನೀವು ಮಾಡ್ಕೊಳ್ರಿ. ನೀವು ನಿಮ್ಮ ಪೂರ್ವಿಕರು ಮಾಡ್ತಿದ್ದಂತಹ ಕಾರ್ಯಗಳು ಅಥವಾ ಈ ಕಾನಾನ್ಯರು ಮಾಡುತ್ತಿದ್ದ ಕಾರ್ಯಗಳು ನಿಮಗೇನು ಅನಿಸುತ್ತೋ ನೀವು ಮಾಡಿ. ಬಟ್ ಐ ಹ್ಯಾವ್ ಡಿಸೈಡೆಡ್, ನಾನು ತೀರ್ಮಾನ ಮಾಡಿದ್ದೇನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಹಲ್ಲೆಲೂಯಾ. ನೋಡಿ, ಆಯ್ಕೆ ಇವತ್ತು, ಆಯ್ಕೆ ನಿಮ್ಮದು. ಆಯ್ಕೆ ನಿಮ್ಮದು. ಎರಡನ್ನೂ ಮಾಡಲಿಕ್ಕಾಗೋದಿಲ್ಲ. ದುರ್ಮಾರ್ಗದಲ್ಲಿ ನಡ್ಕೊಂಡು ಸನ್ಮಾರ್ಗದಲ್ಲಿ ನಡೀತೀನಿ ಅಂತ ಮಾಡೋಕ್ಕಾಗಲ್ಲ. ಕೆಲವ್ರು ನೆನೆಸ್ತಾರೆ, ಒಂದಷ್ಟು ಕತ್ಕೊಬಂದ್ಬಿಟ್ಟು ಅದರಲ್ಲಿ ಒಂದಷ್ಟು ಹುಂಡಿಗೆ ಹಾಕ್ಬಿಟ್ರೆ ಸಮಾಧಾನ ಅಂತ ಹೇಳಿ. ಇಲ್ಲ, ಎರಡನ್ನೂ ಮಾಡೋಕ್ಕಾಗಲ್ಲ. ಹುಂಡಿಗೆ ಹಾಕ್ಬಿಟ್ಟ ತಕ್ಷಣ ಇಲ್ಲಿರೋ ಕರ್ಮ ಎಲ್ಲ ಕಳೆದೋಯ್ತು ಅಂತ ನೆನೆಸ್ಬಿಡ್ಬೇಡ್ರಿ. ನಮ್ಮ ಮಾರ್ಗ ಫಸ್ಟು ಇದನ್ನು ಸರಿಪಡಿಸ್ಬೇಕು. ದೇವರು ನಮ್ಮ ಜೀವಿತದ ವಿಷಯದಲ್ಲಿ ಅಕ್ಕರೆ ಉಳ್ಳವರು. ನಾವು ಹಾಕುವ ಕಾಣಿಕೆ ವಿಷಯದಲ್ಲಿ ದೇವರಿಗೆ ಹೆಚ್ಚು ದೇವರು ತಲೆ ಕೆಡಿಸ್ಕೋತಾ ಇಲ್ಲ. ನಮ್ಮ ಹೃದಯದ ವಿಷಯದಲ್ಲಿ ತಲೆ ಕೆಡಿಸ್ಕೋತಾ ಇದ್ದಾನೆ. ನಮ್ಮ ಹೃದಯದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಆತನ ಮಾರ್ಗದಲ್ಲಿ ನಡಿಬೇಕು. ದೇವರಿಗೆ ಮೆಚ್ಚುಗೆಯಾಗಿ ನಡಿಬೇಕು. ಕೆಲವರು ನೆನೆಸ್ತಾರೆ, ಬಡವರಿಗೆ ನಾನು ದಾನ ಧರ್ಮ ಮಾಡಿಬಿಟ್ರೆ ಎಲ್ಲ ಸರಿಯಾಗ್ಬಿಡ್ತದೆ ಅಂತೇಳಿ. ದಾನ ಧರ್ಮ ಮಾಡೋದು ಒಳ್ಳೆಯದು, ಬೈಬಲ್ ಹೇಳ್ತದೆ, ಮಾಡಬೇಕು. ಆದರೆ ಅದಕ್ಕಿಂತ ಮೊದಲು ನಮ್ಮ ಜೀವನನ ಸರಿಪಡಿಸ್ಕೊಳ್ಬೇಕು. ನಾವು ದೇವರಿಗೆ ಮೆಚ್ಚುಗೆಯಾದ ಮಾರ್ಗದಲ್ಲಿ ನಡಿಬೇಕು. ಅದೇ ದೇವರಿಗೆ ಇಷ್ಟ, ಅದೇ ದೇವರಿಗೆ ಮೆಚ್ಚುಗೆ ಆದದ್ದು. ಆಯ್ಕೆ ನಮ್ಮ ಮುಂದೆ ಇದೆ. ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ? ಅಗಲ ಮಾರ್ಗನ, ಇಕ್ಕಟ್ಟಾದ ಮಾರ್ಗನ? ಆಯ್ಕೆ ನಮ್ಮದು. ಹಲ್ಲೆಲೂಯಾ. ನಾವು ತೀರ್ಮಾನ ಮಾಡಬೇಕು. ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಕರ್ತನಿಗೆ ಸಮರ್ಪಣೆ ಮಾಡೋಣ. ಅಪ್ಪ, ನನ್ನ ಜೀವಿತದ ಪ್ರತಿಯೊಂದರಲ್ಲೂ ಸಹ ರೈಟ್ ಡಿಸಿಷನ್ ಮಾಡಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ಸರಿಯಾದ ತೀರ್ಮಾನ ಮಾಡಲಿಕ್ಕೆ ನನಗೆ ಕೃಪೆ ಕೊಡು ಸ್ವಾಮಿ. ನಿನಗೆ ಮೆಚ್ಚುಗೆ ಆದದ್ದನ್ನೇ ಆಯ್ಕೆ ಮಾಡಲಿಕ್ಕೆ ನನಗೆ ಸಹಾಯ ಮಾಡಪ್ಪ. ಲೋಕದ ದುರಾಶೆಗಳನ್ನು ಅನುಸರಿಸಿ ನಡೆಯದೆ ಅಪ್ಪ, ನಿನಗೆ ಮೆಚ್ಚುಗೆ ಆಗಿರುವ ಪರಿಶುದ್ಧ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ನನಗೆ ಸಹಾಯ ನೀಡು. ಇತರರು ಅನೇಕರು ಮಾಡ್ತಾರೆ ಅನ್ನೋದಕ್ಕಾಗಿ ಆ ಮಾರ್ಗದಲ್ಲಿ ನಾನು ಹೋಗ್ಬಿಡಬಾರ್ದು. ದೇವರಿಗೆ ಮೆಚ್ಚುಗೆ ಇಲ್ಲ, ಅದು ದೇವರಿಗೆ ಮೆಚ್ಚುಗೆ ಆಗಿಲ್ಲ. ಜಾಸ್ತಿ ಜನ ಮಾಡ್ತಾ ಇದ್ರು ಪರವಾಗಿಲ್ಲ, ಆದರೆ ದೇವರಿಗೆ ಮೆಚ್ಚುಗೆ ಆಗಿಲ್ಲದೆ ಇರೋ ಕಾರಣ ಸ್ವಲ್ಪ ಜನ ಮಾಡ್ತಾ ಇದ್ರು ಪರವಾಗಿಲ್ಲ, ಆ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಲ್ಲೆಲೂಯಾ. ತುಂಬ ಜನ ಮಾಡ್ತಾರೆ, ಬಹಳ ಜನ ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಸಭೆಯಲ್ಲಿ ಹೆಚ್ಚು ಜನ ಹೀಗೆ ಇದ್ದಾರೆ. ಅಪ್ಪ, ನಮಗೆ ಅದು ಬೇಡಪ್ಪ. ನಿನ್ನ ವಾಕ್ಯ ಏನು ಹೇಳ್ತದೆ? ಸ್ವಲ್ಪ ಜನ ಆದರೂ ಪರವಾಗಿಲ್ಲ, ಯಾರು ಸರಿ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಆ ದಾರಿ ನನಗೆ ಸಾಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. I have decided to follow Jesus. I have decided to follow Jesus. I have decided to follow Jesus. No turning back, no turning back, no turning back, no turning back. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ.
ತಿರುಗಿ ನೋಡಲಾರೆ. ಶಿಲುಬೆಯೇ ಮುಂದೆ, ಲೋಕವು ಹಿಂದೆ. ಶಿಲುಬೆಯೇ ಮುಂದೆ, ಲೋಕವು ಹಿಂದೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ. ಹೌದು ಡ್ಯಾಡಿ, ಈ ಲೋಕದ ಘನತೆ, ಗೌರವ, ಮಾನ, ಮರ್ಯಾದೆ, ಅಂತಸ್ತು ಇದೆಲ್ಲ ಬದಿಗಿಟ್ಟು ಅಪ್ಪ ನೀನು ಕೊಡುವ ಪರಿಶುದ್ಧ ಹಾದಿ, ಘನತೆ ಹಾದಿ, ನಿತ್ಯದ ಹಾದಿ, ಅದರ ಕಡೆಗೆ ನಾನು ಮುಂದೆ ಅದನ್ನು ಗುರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಪ್ಪ. ಶಿಲುಬೆ ನನ್ನ ಮುಂದೆ, ಲೋಕ ಹಿಂದೆ. ಒಂದು ತೀರ್ಮಾನ ಮಾಡಿ ಅಪ್ಪ, ಇರೋದು ಒಂದೇ ಒಂದು ಜೀವಿತ, ನಿನಗೆ ಮೆಚ್ಚುಗೆ ಆದದನ್ನ ಮಾಡಿ, ನಿನಗೆ ಇಷ್ಟವಾದದನ್ನ ಮಾಡಿ ನಿತ್ಯವಾದ ಸೌಭಾಗ್ಯವನ್ನು ಪಡ್ಕೊಳ್ತೇನಪ್ಪ. ಕರ್ತನೆ, ಈ ಲೋಕದಲ್ಲಿ ಬಹಳಷ್ಟು ಜನ ತಪ್ಪು ಮಾಡ್ತಾರೆ ಅಂತ ಹೇಳಿ ನಾನು ಆ ಮಾರ್ಗದಲ್ಲಿ ಹೋಗಕ್ಕೆ ಇಷ್ಟಪಡ್ತಾ ಇಲ್ಲಪ್ಪ. ಬೇಡಪ್ಪ, ಇದುವರೆಗೆ ಮಾಡಿದ ತಪ್ಪನ್ನ ಕ್ಷಮಿಸು ಕರ್ತನೆ. ಇನ್ನು ಇರುವಂತಹ ದಿನಗಳು ನಿನಗಾಗಿ, ನಿನ್ನ ಮಾರ್ಗದಲ್ಲಿ ಮಾತ್ರ, ನಿನ್ನ ಚಿತ್ತ ಮಾತ್ರ, ನಿನ್ನ ಯೋಜನೆ ಮಾತ್ರ, ನಿನ್ನ ಮಾರ್ಗ ಮಾತ್ರ. ಹೌದು ಸ್ವಾಮಿ, ನಿನ್ನ ಯೋಜನೆಯಲ್ಲಿ ಸಾಗಬೇಕು, ನಿನ್ನ ಮಾರ್ಗದಲ್ಲಿ ಸಾಗಬೇಕು. ಆ ಕೃಪೆ ಕರ್ತನೆ ನನಗೆ ಸಿಗಲಿ, ನನಗೆ ಆ ಭಾಗ್ಯ ಯಾವಾಗ್ಲೂ ಕಂಟಿನ್ಯೂ ಆಗ್ಲಿ ಸ್ವಾಮಿ. ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಈ ಭಾಗ್ಯ ಸಿಗಲಿ. ಪ್ರತಿಯೊಬ್ಬರಿಗೆ ನನ್ನ ಜೊತೆ ಸೇರಿ ಯಾರೆಲ್ಲ ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಕರ್ತನೆ ಮಾರ್ಗ ಇಕ್ಕಟ್ಟಾದ್ರೂ ಪರವಾಗಿಲ್ಲ, ಶಾಶ್ವತ ಸೌಭಾಗ್ಯ, ಅದು ಶಿಲುಬೆಯ ಹಾದಿ ಆದ್ರೂ ಪರವಾಗಿಲ್ಲ, ನಿತ್ಯದ ಹಾದಿ, ಆ ಹಾದಿಯಲ್ಲಿ ಸಾಗ್ಲಿಕ್ಕೆ ಕೃಪೆ ಉಂಟಾಗ್ಲಿ. ಲೋಕದ ಜನ ಹೋಗುವ ಮಾರ್ಗವನ್ನು ನೋಡಿ ಯಾರು ಮರಳಾಗಬಾರ್ದು ಸ್ವಾಮಿ, ಯಾರು ಮರಳಾಗಬಾರ್ದಪ್ಪ. ಅವರು ಅನ್ಯಾಯ ಮಾರ್ಗ ಹಿಡಿದಿದ್ದಾರೆ, ಇವರು ಅನ್ಯಾಯ ಆಗೋದು ಬೇಡಪ್ಪ, ಇವರು ಅನ್ಯಾಯ ಮಾರ್ಗ ಹಿಡಿಯೋದು ಬೇಡ ಸ್ವಾಮಿ. ಹೌದು ಕರ್ತನೆ, ಇರೋದು ಒಂದೇ ಒಂದು ಜೀವಿತ, ನಿನ್ನನ್ನು ದೃಷ್ಟಿಸಿ ಇಕ್ಕಟ್ಟಾಗಿದ್ರೂ ಪರವಾಗಿಲ್ಲ, ಇಕ್ಕಟ್ಟಾದ ಹಾದಿಯಲ್ಲಿ ಮುಂದೆ ಸಾಗಿ ನಿತ್ಯವಾದ ಸಂತೋಷದೆಡೆಗೆ ಸಾಗಲಿಕ್ಕೆ ಕರ್ತನೆ ನನಗೂ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಅನುಗ್ರಹ ಕೊಡಿ, ಪ್ರತಿಯೊಬ್ಬರನ್ನ ಆಶೀರ್ವದಿಸಿ, ಪ್ರತಿಯೊಬ್ಬರನ್ನ ಆಶೀರ್ವದಿಸಿ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಮಾತ್ರ ಅಲ್ಲಪ್ಪ, ಇಡೀ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ದೇವಜನರಿಗೂ ಕೃಪೆ ಕೊಡಪ್ಪ. ನಮ್ಮ ರಾಜ್ಯದ, ನಮ್ಮ ದೇಶದಾದ್ಯಂತ ಎಲ್ಲ ಜನರು ಕರ್ತನೆ ನಿನ್ನನ್ನು, ಕರ್ತನೆ ನಿನ್ನ ಮಾರ್ಗವನ್ನು, ನಿನ್ನ ಯೋಜನೆಯನ್ನು ಇಕ್ಕಟ್ಟಾದ ಹಾದಿಯಾಗಿದ್ರೂ ಪರವಾಗಿಲ್ಲ, ನಿತ್ಯದ ಹಾದಿಯನ್ನ ಹಿಡ್ಕೊಂಡು ಶಾಶ್ವತ ಸೌಭಾಗ್ಯದೆಡೆಗೆ ಸಾಗಲಿಕ್ಕೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು. ಅದು ಮಾತ್ರ ಅಲ್ಲ ಕರ್ತನೆ, ಯಾರ್ಯಾರು ಕರ್ತನೆ ಅಗಲ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ, ಕರ್ತನೆ ಸತ್ಯವನ್ನ ತಿಳಿಯದೆ ಅಗಲ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ, ಕರ್ತನ ರಕ್ಷಣಾ ಅನುಭವ ಇಲ್ಲದೆ ಲೋಕದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ ಅವರೆಲ್ಲರನ್ನು ನೀನು ಸಂಧಿಸಪ್ಪ. ನಮ್ಮ ಗ್ರಾಮದಲ್ಲಿ, ನಮ್ಮ ಪಟ್ಟಣದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲರಿಗೂ ಸಹ ಕರ್ತನೆ ಈ ನಿತ್ಯದ ಹಾದಿ ಗೊತ್ತಾಗ್ಲೇಪ್ಪ. ಇಕ್ಕಟ್ಟಾಗಿರೋದ್ರಿಂದ ಕರ್ತನೆ ಎಷ್ಟು ಜನ ಮನಸ್ಸು ಮಾಡ್ತಾ ಇಲ್ಲ, ಕರ್ತನೆ ಇದು ಅಗಲ ದಾರಿಯಲ್ಲಿ ಸರಳವಾಗಿ ಹೋಗಿ ನಿತ್ಯ ನಾಶನಕ್ಕೆ ಹೋಗ್ಬಿಡ್ತಾರಲ್ಲಪ್ಪ. ಕರ್ತನೆ ಎಲ್ಲರಿಗೂ ಕೂಡ ನೀನು ಕೃಪೆ ಕೊಡು ಸ್ವಾಮಿ, ಎಲ್ಲರಿಗೂ ದಯ ತೋರಿಸು. ಥ್ಯಾಂಕ್ ಯು. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.